ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಯಾವಾಗಲೂ ಯಾವ ಥರ ಮೇಕಪ್ ಮಾಡ್ಕೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ನಾನು ಮಾಡಿರೋದು ಇವತ್ತು ಈ ಲುಕ್, ಅದು ಈ ಡ್ರೆಸ್ಸಿಗೆ ಸೂಟ್ ಆಗೋ ಥರ. ಸೊ ನೀವು ಇದೇ ಲುಕ್ನ ಟ್ರೈ ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ಇವಾಗ ಕ್ವಿಕ್ಕಾಗಿ ಮೇಕಪ್ ಶುರು ಮಾಡೋಣ. ಹೇಗೆ ಮಾಡೋದು ಅಂತ ತಡ ಮಾಡೋದು ಬೇಡ, ಬನ್ನಿ. ಸೊ ಅದಕ್ಕೆ ಫಸ್ಟು ಹೇರ್ ಕ್ಲಿಪ್ ಹಾಕೊಬಂದ್ಬಿಡ್ತೀನಿ, ಸೊ ದಟ್ ಅದು ಡಿಸ್ಟರ್ಬ್ ಮಾಡಲ್ಲ ಮೇಕಪ್ಗೆ. ಸೊ ನಾನು ಇವತ್ತು ಮಾಡ್ತಿರೋ ಮೇಕಪ್ ಬಂದು ಈ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ನಾನು ಫಸ್ಟ್ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಮಾಯ್ಶ್ಚರೈಸರ್, ಇದು ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರ್. ಆ್ಯಕ್ಚುಲಿ ಖಾಲಿಯಾಗಿತ್ತು, ಇದು ಹೊಸ ಪ್ಯಾಕು, ಸೊ ಇನ್ನೂ ಓಪನ್ ಆಗಿಲ್ಲ. ನಂದು ಸ್ಕಿನ್ ಕೇರ್ ರುಟೀನ್ದು ಸಪ್ರೇಟ್ ವಿಡಿಯೋ ಬೇಕಾದ್ರೆ ಕೇಳಿ, ಮಾಡ್ತೀನಿ. ಬಿಕಾಸ್ ನಾನಿವಾಗ ನನಗಿರೋ ಡಾರ್ಕ್ ಸ್ಪಾಟ್ಸು, ರೆಡ್ನೆಸ್ಗೆಲ್ಲ ಸೀರಮ್ ಯೂಸ್ ಮಾಡ್ತಿದ್ದೀನಿ. ಸೊ ಯಾವುದು ಅಂತ ನೀವು ತಿಳ್ಕೊಬೇಕಾದ್ರೆ ಕಮೆಂಟ್ ಮಾಡಿ. ಸಪ್ರೇಟ್ ಮೈ ಸ್ಕಿನ್ ಕೇರ್ ರುಟೀನ್ ಅನ್ನೋ ವಿಡಿಯೋ ಮಾಡ್ತೀನಿ. ಸೊ ನಾನು ಆ ಕಡೆ ಮೇಲೆ ನೋಡ್ತಿರ್ತೀನಿ, ಬಿಕಾಸ್ ಇಲ್ಲಿ ಲೈಟಿಂಗಲ್ಲಿ ಗೊತ್ತಾಗಲ್ಲ. ಸೊ ಮಾಯ್ಶ್ಚರೈಸರ್ ಚೆನ್ನಾಗಿ ಅಪ್ಲೈ ಮಾಡಬೇಕು, ಸೊ ದಟ್ ನಿಮ್ಮ ಸ್ಕಿನ್ ಡ್ರೈ ಅನ್ಸಲ್ಲ, ಮೇಕಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿ, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಫುಲ್ ಬ್ರೈಟ್ ಆಗಿದೆ ಸ್ಕಿನ್. ಸೊ ನಾನು ಕ್ಲಿಪ್ ತೆಗೆದು ಹೇರ್ ಬ್ಯಾಂಡ್ ಹಾಕ್ಕೊಬಂದೆ, ಅಷ್ಟು ಸೆಟ್ ಆಗ್ತಿರ್ಲಿಲ್ಲ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್, ಸೊ ದಟ್ ನಿಮ್ಮ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ನನಗೂ ಇದು ಆ್ಯಕ್ಚುಲಿ ಓಪನ್ ಪೋರ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್. ನಾನು ಯೂಸ್ ಮಾಡ್ತಿರೋದು ಸ್ವಿಸ್ ಬ್ಯೂಟಿ ಅವ್ರ ಪ್ರೈಮರ್. ಸ್ವಿಸ್ ಬ್ಯೂಟಿದು ಇದು ರಿಯಲ್ ಮೇಕಪ್ ಬೇಸು ಹೈಲೈಟಿಂಗ್ ಪ್ರೈಮರ್. ಇದು ಬಂದು ಜಸ್ಟ್ ಒನ್ ಪಂಪ್ ಸಾಕು. ಎಲ್ಲೆಲ್ಲಿ ನಿಮಗೆ ಓಪನ್ ಪೋರ್ಸ್ ಜಾಸ್ತಿ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಿ. ಇದು ಬಂದು ಇಲ್ಯೂಮಿನೇಟಿಂಗ್ ಪ್ರೈಮರ್, ನಿಮ್ಮ ಫೇಸ್ಗೆ ಒಂದು ಶೈನ್ ಕೂಡ ಸಿಗುತ್ತೆ. ನಿಮಗೆ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟಲ್ಲೇ ತಿಳಿಸ್ತೀನಿ. ಗೊತ್ತಾಗ್ತದೆ ಅನಿಸುತ್ತೆ ಮೇ ಬಿ. ಶೈನ್ ಪ್ರೈಮರ್ ಯೂಸ್ ಮಾಡಾದ್ಮೇಲೆ ಫುಲ್ ಫೇಸ್ ಎಲ್ಲ ಶೈನಿಂಗ್ ಇದೆ. ಸೊ ನೆಕ್ಸ್ಟ್ ಬಂದು ಕಲರ್ ಕರೆಕ್ಟರ್. ನಾನು ಯೂಸ್ ಮಾಡ್ತಾ ಇರೋದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಕಲರ್ ಕರೆಕ್ಟರ್. ಆಲ್ಮೋಸ್ಟ್ ಖಾಲಿ ಆಗೋಗಿದೆ, ತುಂಬ ಯೂಸ್ ಮಾಡಿದ್ದೀನಿ. ಅದು ಕಲರ್ ಕರೆಕ್ಟರ್ ಆರೆಂಜನ್ನೇ ತುಂಬ ಯೂಸ್ ಮಾಡಿದ್ದೀನಿ, ಬಿಕಾಸ್ ನನಗೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇದೆ ಸ್ವಲ್ಪ, ಹಾಗೆ ಇದು ಮಾರ್ಕ್ಸ್ ಎಲ್ಲ ಇದೆಯಲ್ಲ, ಪಿಂಪಲ್ ಮಾರ್ಕ್ಸ್, ಸೊ ಅದೆಲ್ಲ ಕವರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಕರೆಕ್ಟಾಗಿ ನಾನು ಹ್ಯಾಂಡ್ಸೆಲ್ಲ ಬ್ಲೆಂಡ್ ಮಾಡ್ತೀನಿ, ಯಾವುದೇ ಥರ ಅಂತ ಸ್ಪಾಂಜ್ ಅಥವಾ ಬ್ರಷ್ ಯೂಸ್ ಮಾಡಲ್ಲ, ಈಸಿಯಾಗೆ ಬ್ಲೆಂಡ್ ಆಗುತ್ತೆ. ಐಲೆಟ್ಸ್ ಮೇಲೂ ಡಾರ್ಕ್ ಪಿಗ್ಮೆಂಟೇಷನ್ ಇದ್ದರೆ ಐಲೆಟ್ಸ್ ಮೇಲೂ ಅಪ್ಲೈ ಮಾಡಿ.
ಇಫ್ ಏನೂ ಪಿಗ್ಮೆಂಟೇಷನ್ ಏನೂ ಇಲ್ಲ ಅಂದರೆ ಕಲರ್ ಕರೆಕ್ಟಿಂಗ್ ಸ್ಕಿಪ್ ಮಾಡಿ. ಮಾರ್ಕ್ಸ್ ಎಲ್ಲ ತುಂಬ ಕವರ್ ಮಾಡ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಈ ಮೌತ್ ಹತ್ರ ಸ್ವಲ್ಪ ಕಲರ್ ಕರೆಕ್ಟಿಂಗ್ ಮಾಡಿ, ಸೊ ದಟ್ ನಿಮಗೆ ಈವನ್ ಫಿನಿಶ್ ಬರುತ್ತೆ. ಸೊ ಕಲರ್ ಕರೆಕ್ಟಿಂಗ್ ಇದು 1-2 ಮಿನಿಟ್ಸ್ ಸೆಟ್ ಆಗಲಿ. ಅದಾದಮೇಲೆ ನಾವು ಫೌಂಡೇಶನ್ ಯೂಸ್ ಮಾಡೋಣ. ಸೊ ಇವಾಗ 2 ಮಿನಿಟ್ಸ್ ಆಗಿದೆ. ನಾನು ತುಂಬ ಲೈಟಾಗಿ ಕಲರ್ ಕರೆಕ್ಷನ್ ಮಾಡ್ಕೊಂಡಿರೋದು ಸೊ ದಟ್ ನ್ಯಾಚುರಲ್ ಫಿನಿಶ್ ಸಿಗಲಿ ಅಂತ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಫೌಂಡೇಶನ್. ಸೊ ಇದು ಬಂದು ಮೇಬಿಲಿನ್ ಅವ್ರದ್ದು ಫಿಟ್ ಮೀ ಫೌಂಡೇಶನ್ ಇನ್ ದ ಶೇಡ್ 312. ಸೊ ಇದು 16 hours ಆಯಿಲ್ ಕಂಟ್ರೋಲ್ ಇರುತ್ತೆ. SPF 22 ಇದೆ. ಇದು ಬಂದು ಡಸ್ಕಿ ಸ್ಕಿನ್ ಟೋನ್ ಅಥವಾ ಬ್ರೌನ್ ಸ್ಕಿನ್ ಟೋನ್ ಅವ್ರಿಗೆ ಸೂಟ್ ಆಗುತ್ತೆ. ಇದು ಜಸ್ಟ್ 1 ಪಂಪ್ ಸಾಕು, ತುಂಬ ಬೇಡ. ಮಾಡ್ತಿರೋದು ಆ್ಯಕ್ಚುಲಿ ಲೈಟ್ ಮೇಕಪ್. ಸೊ ನೀವು ಬ್ರಷ್ ಯೂಸ್ ಮಾಡಿ ಕೂಡ ಬ್ಲೆಂಡ್ ಮಾಡ್ಕೋಬೋದು. ನನಗೆ ಸ್ಪಾಂಜಲ್ಲೇ ಕಂಫರ್ಟೇಬಲ್ ಆಗಿರ್ತೀನಿ. ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದು, ಲಿಂಕ್ ಬೇಕಂದರೆ ಕೇಳಿ. ಸೊ ನೋಡಿ ಎಷ್ಟು ಕ್ಲಿಯರಾಗಿ ಬ್ಲೆಂಡ್ ಆಗಿದೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಬಂದು ಕನ್ಸಿಲರ್. ಇದನ್ನು ಮೇಬ್ಲಿನ್ ಅವ್ರದ್ದು ಇನ್ಸ್ಟೆಂಟ್ ಏಜ್ ಡಿವೈನ್ ಕನ್ಸಿಲರ್. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಎಲ್ರಿಗೂ ಫೇವ್ರೆಟ್ ಆಗಿ ಕೂಡ ಇರುತ್ತೆ. ಸೊ ದಿಸ್ ಇಸ್ ಇನ್ ದ ಶೇಡ್ ಕ್ಯಾರಮೆಲ್. ಇಂಡಿಯನ್ ಸ್ಕಿನ್ ಟೋನ್ಗೆ ಆಲ್ಮೋಸ್ಟ್ ಕ್ಯಾರಮೆಲೇ ಸೂಟ್ ಆಗುತ್ತೆ, ಡಸ್ಕಿ ಬ್ರೌನ್ ಸ್ಕಿನ್ ಟೋನ್ ಎಲ್ಲ. ಸೊ ಇದನ್ನು 1-2 times ರೊಟೇಟ್ ಮಾಡಿದರೆ ಯು ವಿಲ್ ಗೆಟ್ ದ ಪ್ರಾಡಕ್ಟ್. ತುಂಬ ಜಾಸ್ತಿ ಎಲ್ಲ ಬೇಡ. ಎಲ್ಲೇ ನೀವು ಕಲರ್ ಕರೆಕ್ಟ್ ಮಾಡಿದ್ರಿ ಅಲ್ಲಿ ಮಾತ್ರ ಯೂಸ್ ಮಾಡಿ. ಸೊ ಇದು ಕೂಡ ಸೇಮ್ ಸ್ಪಾಂಜಲ್ಲೇ ಬ್ಲೆಂಡ್ ಮಾಡ್ತೀನಿ ನಾನು. ಸೊ ನೋಡ್ಬೋದು ಫುಲ್ ಎಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕವರ್ ಆಗಿದೆ. ನಾನು ಯೂಸ್ ಮಾಡಿರೋದು ಸ್ವಲ್ಪ ಪ್ರಾಡಕ್ಟ್, ಬಟ್ ಸ್ಟಿಲ್ ಮೇಬಿಲಿನ್ ಅವ್ರದ್ದು ಫೌಂಡೇಶನ್ ಹಾಗೂ ಕನ್ಸಿಲರ್ ತುಂಬ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿದೆ. ನಾನು ಬೇರೆ ಅಷ್ಟು ಟ್ರೈ ಮಾಡಿಲ್ಲ. ನೀವೇ ನೋಡ್ಬೋದು ಫುಲ್ ಕವರ್ ಆಗಿದೆ. ಆಲ್ಮೋಸ್ಟ್ ಚೂರು ಮಾರ್ಕ್ಸ್ ವಿಸಿಬಲ್ ಇದೆ, ಬಿಕಾಸ್ ನಾನು ಮಾಡ್ತಿರೋದು ನ್ಯಾಚುರಲ್ ಮೇಕಪ್ ಅಲ್ಲ. ತುಂಬ ಹೆವಿ ಮೇಕಪ್ ಆದರೆ ಎಲ್ಲ ಕವರ್ ಆಗುತ್ತೆ. ಸೊ ಆ ಥರ ಬ್ರೈಡಲ್ ಮೇಕಪ್ಪು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಸೊ ಕನ್ಸಿಲರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಪೌಡರ್ ಸೆಟ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮೆ ಲೂಸ್ ಪೌಡರ್. ಇದು ರೋಸ್ ಪೌಡರ್ ವಿತ್ ಸನ್ಸ್ಕ್ರೀನು. ಸೊ ನೀವು ನಾರ್ಮಲ್ ಪೌಡರ್ ಯೂಸ್ ಮಾಡ್ಬೋದು, ಲೈಕ್ ಪ್ಲೇನ್ ವೈಟ್ ಪೌಡರ್. ಫಸ್ಟ್ ಬಂದು ಮತ್ತೊಂದ್ಸಲಿ ಈ ಥರ ಡ್ಯಾಬ್ ಮಾಡಿದ್ರೆ ಸೊ ದಟ್ ಯಾವುದೇ ಗ್ರೀಸ್ ಲೈನ್ಸ್ ಇರಲ್ಲ ಅಂಡರ್ ಐಯಲ್ಲಿ. ದೇವರ ಥರ ಕಾಣ್ತಿದ್ದೀನಿ ಅಂತ ಅನ್ಕೋಬೇಡಿ, ಅದು ಸೆಟ್ ಆಗಲಿಕ್ಕೋಸ್ಕರ ಅಷ್ಟೇ. ಸೊ 1 minute ಬಿಟ್ಟು ಪೌಡರ್ನ ಅರೇಂಜ್ ಮಾಡಿ, ಸೊ ದಟ್ ಅದು ಅಂಡರ್ ಐಲ್ ಕ್ಲೀನಾಗಿ ಸೆಟ್ ಆಗಿರುತ್ತೆ. ಸೊ
ಸೊ ಇವಾಗ ನೋಡ್ಬೋದು ಕ್ಲೀನಾಗಿ ಪೌಡರ್ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಐ ಶ್ಯಾಡೋ. ಸೊ ಐ ಶ್ಯಾಡೋ ಕೂಡ ನಾನು ಫಸ್ಟ್ ಸ್ವಿಸ್ ಬ್ಯೂಟಿ ಅವರ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದು ಆಲ್ಮೋಸ್ಟ್ ಒಂದು 9 ಶೇಡ್ಸ್ ಬರುತ್ತೆ ಅಷ್ಟೇ, ಚಿಕ್ಕ ಪ್ಯಾಲೆಟ್ ಇದು. ಬಟ್ ಪಿಗ್ಮೆಂಟೇಷನ್ ಮಾತ್ರ ಸಕ್ಕತ್ತಾಗಿದೆ. ಸೊ ಬ್ರಷ್ಗೆ ಮೊದಲು ನಾನು ಈ ಥರ ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಅಪ್ಲೈ ಮಾಡಿದ್ದು ಬರೀ ಗ್ರೀಸಿಗೆ ಮಾತ್ರ. ಸೊ ನೆಕ್ಸ್ಟ್ ನಾನು ಈ ಡ್ರೆಸ್ ಮ್ಯಾಚಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಲರ್ ಶೇಡ್ ಕೊಡೋಣ ಅಂತ. ಇದು ಬಂದು ಡಾರ್ಕ್ ಬ್ಲೂ ಕಲರ್. ಸೊ ಔಟರ್ ಕಾರ್ನರಲ್ಲಿ ಡಾರ್ಕ್ ಬ್ಲೂ. ಮೇಕಪ್ ಆಗಿರೋದ್ರಿಂದ ಐ ಶ್ಯಾಡೋ ಕೂಡ ಲೈಟ್ ಆಗಿರೋಣ. ಸೊ ಈ ಕಡೆ ಆಫ್ ಕ್ಯಾಮ್ರಾ ಮಾಡಿ ನೋಡ್ಬೋದು ಎರಡು ಕಡೆ ಕೂಡ ಸೇಮ್. ಸೊ ನೆಕ್ಸ್ಟ್ ಬಂದು ಐಲೆಟ್ ಜೊತೆ ಕಾರ್ನರ್ಸಲ್ಲಿ ನೆಕ್ಸ್ಟ್ ಶೇಡ್ ನಾವು ಅಪ್ಲೈ ಮಾಡೋದು ಬಂದು ಗೋಲ್ಡ್. ಗೋಲ್ಡ್ ಇನ್ ದ ಸೆನ್ಸ್ ಇದು ಲೈಕ್ ಬ್ರೌನಿಶ್ ಗೋಲ್ಡ್ ಇದೆ, ಆ ಶೇಡ್ ಯೂಸ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು ಎರಡು ಸೈಡ್ ಕೂಡ ಅಪ್ಲೈ ಮಾಡಿದ್ದೀನಿ. ರೀತಿಯಾಗಿದೆ ಅಲ್ವಾ? ಸೊ ನಿಮಗೂ ಲುಕ್ ಬೇಕಂದರೆ ಸೇಮ್ ಸ್ಟೆಪ್ಸ್ ಟ್ರೈ ಮಾಡಿ, ಬಂದೇ ಬರುತ್ತೆ ಪಕ್ಕ. ಸೊ ನೆಕ್ಸ್ಟ್ ಒಂದು ಐಲೈನರ್ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮೆ ಅವ್ರದ್ದು. ಇವಾಗ ಗೊತ್ತಾಗ್ತಿದೆ ನೋಡಿ, ಲ್ಯಾಕ್ಮೆ ಅವ್ರದ್ದು ಐಲೈನರ್. ಸೊ ಜಸ್ಟ್ ವಿಂಗ್ ಲೈನರ್ ಎಲ್ಲ ಬೇಡ, ಜಸ್ಟ್ ಒಂದು ಲೈನ್ ಅಷ್ಟೇ. ಸೊ ನೋಡ್ಬೋದು ಜಸ್ಟ್ ಒಂದು ಲೈನು. ಸೊ ನೆಕ್ಸ್ಟ್ ಬಂದು ಕಾಜಲ್. ನಿಮ್ಮ ಹತ್ರ ಯಾವ ಕಾಜಲ್ ಇದೆ ಅದನ್ನೇ ಯೂಸ್ ಮಾಡ್ಬೋದು. ನನಗೆ ಇದು ಸೆಟ್ ಆಗುತ್ತೆ, ಸೊ ಇದು ಯೂಸ್ ಮಾಡ್ತೀನಿ. ಕಾಜಲ್ ಹಾಕಾಯಿತು. ಕಾಜಲ್ ಆದಮೇಲೆ ನೆಕ್ಸ್ಟ್ ಬಂದು ಮಸ್ಕರಾ. ಶಿಟ್, ಸ್ವಲ್ಪ ಡ್ರೈ ಆಗೋಗಿದೆ. ತೋರಿಸಲೇ ಇಲ್ಲ ಅಲ್ಲ, ಸಾರಿ. ಇದು ಸ್ವಿಸ್ ಬ್ಯೂಟಿ ಇದೆ ಮಸ್ಕರಾ. ಯಾಕೆ ಫೋಕಸ್ ಆಗ್ತಿಲ್ಲ. ಇದು ಸ್ವಿಸ್ ಬ್ಯೂಟಿ ಇದೆ. ಡ್ರೈ ಆಗೋಗಿದೆ ಸ್ವಲ್ಪ. ಯಾವಾಗಲೂ ಇದೇ ಮಾಡ್ತೀನಿ, ಕಣ್ಣಿಗೆ ಚುಚ್ಕೊಬಿಡ್ತೀನಿ. ಮಸ್ಕರ ಆದಮೇಲೆ ಲೋವರ್ ಲ್ಯಾಶ್ ಲೈನ್ಗೆ ಸೇಮ್ ಫಸ್ಟ್ ನಾವು ಗ್ರೀಸಿಗೆ ಯೂಸ್ ಮಾಡಿದ್ನಲ್ಲ ಅದೇ ಕಲರ್ ಪೆನ್ಸಿಲ್ ಬ್ರಷ್ ತಗೊಂಡು ಚೂರು ಲೈಟಾಗಿ ಅಪ್ಲೈ ಮಾಡೋದು.
ಫುಲ್ ಲೈಟ್. ಸೊ ನೆಕ್ಸ್ಟ್ ಬಂದು ನಾನು ಕಾಂಟರಿಂಗ್ ಯೂಸ್ ಮಾಡಲ್ಲ. ಸೊ ಬ್ಲಷ್ ನಾನು ಈ ಐ ಶ್ಯಾಡೋ ಪ್ಯಾಲೆಟಲ್ಲೇ ಈ ಕಲರ್ನ ಬ್ಲಷಾಗಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಲೈಟಾಗಿ. ಸೊ ಗೊತ್ತಾಗ್ತಿದ್ಯಾ, ಫುಲ್ ಲೈಟಾಗಿ. ಚೆನ್ನಾಗಿ ಬ್ಲೆಂಡ್ ಮಾಡಿ. ಸೊ ನೆಕ್ಸ್ಟ್ ಬಂದು ಸೆಟ್ಟಿಂಗ್ ಸ್ಪ್ರೇ, ಇದು ಇಂಪಾರ್ಟೆಂಟ್. ಹಾಗೆ ನೀವು ಆಚೆ ಹೋಗ್ತಿದ್ರೆ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಸೊ ನಾನು ಮನೇಲಿ ಇಟ್ಕೊಂಡು ಮಾಡ್ತಿರೋದ್ರಿಂದ ಸನ್ಸ್ಕ್ರೀನ್ ಏನು ಯೂಸ್ ಮಾಡಿಲ್ಲ. ಇದು ನೆಕ್ಸ್ಟು ಸ್ವೆಟ್ ಕಂಟ್ರೋಲ್ ಮಾಡುತ್ತೆ. ಮೊಬೈಲ್ ಕ್ಲೀನಾಗಿ ಸೆಟ್ ಆಗಿರಲಿಲ್ಲ. ಸೊ ನಾನು ಐಲೈನರ್ ಹಾಕಿರೋದ್ರಿಂದ ಐಸ್ನ ಕವರ್ ಮಾಡಿ ಅಪ್ಲೈ ಮಾಡಿ. ಫುಲ್ ಮೇಕಪ್ ಸೆಟ್ ಆಗುತ್ತೆ. ನಿಮಗೇನು ಕೇಕಿ ಫೀಲ್ ಬರಲ್ಲ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದ್ರಿಂದ. ಒಂದು ಹೈಲೈಟರ್, ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೇ. ಕಾಣಿಸ್ತಿದ್ಯಾ? ಹಾಂ, ಸ್ವಿಸ್ ಬ್ಯೂಟಿ ಅವ್ರದ್ದೇ ಹೈಲೈಟರ್. ಹಾಗೆ ಬ್ರಾ ಬಾಂಡ್ಗೂ ಹೈಲೈಟರ್ ಯೂಸ್ ಮಾಡಿ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಹೈಲೈಟರ್ ಆದಮೇಲೆ ಲಿಪ್ಸ್ಟಿಕ್ಕು ಆ್ಯಕ್ಚುಲಿ ನಾನೊಂದು ಸ್ಮಾಲ್ ಲಿಪ್ಸ್ಟಿಕ್, ಅದು ಕಂಪ್ನಿ ನೇಮ್ ಮರ್ತೋಗ್ಬಿಟ್ಟಿದ್ದೇನಲ್ವಾ. ಈ ಥರ ಲಿಪ್ಸ್ಟಿಕ್ಸ್ ತರಿಸಿದ್ದೆ. ಫುಲ್ ಸ್ಮಾಲ್ ಎಲ್ಲ ಕಲರ್ಸಲ್ಲೂ ಇದೆ. ಸೊ ಇದರಲ್ಲೇ ನಾನು ಸೆಲೆಕ್ಟ್ ಮಾಡಿ ಯೂಸ್ ಮಾಡ್ತೇನೆ. ನೋಡೋಣ. ಈ ಶೇಡು ಬಂದು ಮಾವಿಶ್ ಬ್ರೌನ್. ನೋಡ್ಬೋದು. ಓ ಸಾರಿ, ಲಿಪ್ ಲೈನರ್ ಮಾಡ್ತೋದೆ. ಲಿಪ್ ಲೈನರ್ ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ಬಂದು ಒಂದು ಶೇಡ್ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಅಂತ ಇದೆ. ಶೇಡ್ ಹಾಕಿಲ್ವಲ್ಲ, ಪಿಂಕ್ ಕ್ರಶ್. ಸೊ ನಾನು ಲಿಪ್ಸ್ಟಿಕ್ ಯಾವಾಗಲೂ 2 ಶೇಡ್ ಮಿಕ್ಸ್ ಮಾಡ್ತೀನಿ. ಇವತ್ತು ಕೂಡ ಹಾಗೆ ಮಾಡ್ತಿದ್ದೀನಿ. ಸೊ ಒಂದು ಬಂದು ಇದರಲ್ಲಿ ಮಾವಿಶ್ ಬ್ರೌನ್ ತೋರಿಸಿದ್ನಲ್ಲ. ಸೊ ನೆಕ್ಸ್ಟ್ ಒನ್ ಬಂದು ಎಲ್ಗುರು ಏನು ಹಾಕಿಲ್ಲ. ಇದು ಆ್ಯಕ್ಚುಲಿ ಮೈಗ್ಲಾಮ್ ಅವ್ರದ್ದು. ಯೂಸ್ ಮಾಡಿ ಪ್ರಿಂಟ್ ಹೋಗ್ಬಿಟ್ಟಿದೆ. ಮೈಗ್ಲಾಮ್ದು ಶೇಡ್ ಕೂಡ ಬರಲಿಲ್ಲ. ಸೊ ಮೇಕಪ್ ಮುಗೀತು. ಮೇನ್ ಥಿಂಗ್, ಐಬ್ರೋಸ್ ಬ್ರಷ್ ಮಾಡ್ಕೊಂಡಿಲ್ಲ. ನಾನು ಐಬ್ರೋ ಫಿಲ್ಲಿಂಗ್ ಮಾಡಲ್ಲ ಬಿಕಾಸ್ ನಾನು ಫಸ್ಟೇ ಸ್ವಲ್ಪ ತಿಕ್ಕಾಗಿದೆ. ತುಂಬ ತಿಕ್ಕಾಗೇನಿಲ್ಲ.
ಸೊ ಐಬ್ರೋ ಬ್ರಷ್ ಮಾಡ್ಕೊತೀನಿ ಬಿಕಾಸ್ ಆ ಪೌಡರು ಮತ್ತು ಫೌಂಡೇಶನ್ ಎಲ್ಲ ಐಬ್ರೋ ಮೇಲೆ ಸ್ಟಿಕ್ ಆಗಿರೋದ್ರಿಂದ. ಸೊ ಬ್ರಷ್ ಸೆಟ್ಟಲ್ಲೇ ಬರುತ್ತೆ ನಿಮಗೆ ಈ ಥರದ್ದು ಕೂಮ್ ಪ್ಲಸ್ ಬ್ರಷ್ ಇರೋ ಥರದ್ದು. ಅದರಲ್ಲಿ ಜಸ್ಟ್ ಕೂಮ್ ಮಾಡೋದು ಮತ್ತು ಬ್ರಷ್ ಮಾಡೋದು. ಸೊ ದಟ್ ಯಾವುದೇ ಥರ ಫೌಂಡೇಶನ್ ಕೂತಿದ್ರೆ ಬಂದುಬಿಡುತ್ತೆ. ಓ ಮೈ ಗಾಡ್, ಇಟ್ಸ್ ಓಕೆ. ಸ್ವಲ್ಪ ಮಾರ್ಕಾಯಿತು ಅಷ್ಟೇ. ಡನ್. ಸೊ ಇದಾಗಿತ್ತು ಇವತ್ತಿನ ಮೇಕಪ್. ಹೇಗಿದೆ ಕಮೆಂಟ್ ಮಾಡಿ. ಸೊ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಬರ್ತೀನಿ ಈ ಔಟ್ಫಿಟ್ಗೆ. ಔಟ್ಫಿಟ್ ತೋರಿಸ್ತೀನಿ. ಇದು ಒಂದು ಪಂಜಾಬಿ ಸ್ಟೈಲ್ ಕುರ್ತಾ, ಅದಕ್ಕೆ ಒಂದು ಟ್ರೌಸರ್ಸ್ ಥರ ಪ್ಯಾಂಟ್ ಇದೆ, ತೋರಿಸ್ತೀನಿ. ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಬರ್ತೀನಿ. ಸೊ ಇಯರಿಂಗ್ ಹಾಕೋದಿದ್ದೀನಿ, ಪರ್ಲ್ ಚೈನ್ ಹಾಕೊಂಡಿದ್ದೀನಿ. ನೇಲ್ಸ್ ಹತ್ರ ಇದ್ದಪ್ಪ. ಫ್ಯಾನ್ದು ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ, ಬಿಕಾಸ್ ಫ್ಯಾನ್ ಇಲ್ದಿರ ಮೇಕಪ್ ವಿಡಿಯೋ ಮಾಡೋದು ತುಂಬ ಕಷ್ಟ. ಸ್ವೆಟ್ ಆಗ್ತಿರ್ತೀವಿ, ಮೇಕಪ್ ಕೂರಲ್ಲ. ಹೇರ್ ಸ್ಟೈಲಿಂಗ್ಗೆ ಫ್ರೀ ಹೇರ್ಸ್ ಬಿಡೋಣ ಅಂದ್ಕೊಂಡೆ, ಬಟ್ ಓ ಶಿಟ್, ಬಿಂದಿ ಮಾಡ್ತಾರೆ. ಬಿಂದಿನೇ ಮಾಡ್ತಾಯಿದ್ದೆ ಮೇನ್. ಸೊ ಇವಾಗ ಕಂಪ್ಲೀಟ್ ಆಯಿತು ಲುಕ್. ಸೊ ಇದಾಗಿತ್ತು ಇವತ್ತಿನ ಮೇಕಪ್. ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಔಟ್ಫಿಟ್ ತೋರಿಸ್ತೀನಿ. ಸೊ ಇದೊಂದು ಕುರ್ತಿ ವಿತ್ ವೈಟ್ ಪ್ಯಾಂಟ್. ಇದು ಆ್ಯಕ್ಚುಲಿ ಸೆಟ್. ಇದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಅಟ್ಯಾಚ್ ಮಾಡ್ತೀನಿ.